ಪ್ರೀತಿಯ ಸ್ನೇಹಿತರೆ, SN ಸ್ಟಡಿ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂದರೆ ಕರ್ನಾಟಕದಲ್ಲಿ ಶಾತವಾಹನರ ಕುರಿತು ಚರ್ಚೆ ಮಾಡೋಣ ಸ್ನೇಹಿತರೆ. ಕರ್ನಾಟಕ ಇತಿಹಾಸದಲ್ಲಿ ಒಂದು ಸಾಮ್ರಾಜ್ಯ ಅಂದರೆ ಅದು ಶಾತವಾಹನರ ಸಾಮ್ರಾಜ್ಯ ಅಂತ ಹೇಳ್ಬೋದು. ನಾವು ಕರ್ನಾಟಕದ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಂಡು ಬನ್ನಿ ಸ್ನೇಹಿತರೆ. ಕನ್ನಡ ನಾಡು ಚಿನ್ನದ ನಾಡು, ಗಂಧದ ಬೀಡು, 2000ಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಸುದೀರ್ಘ ಇತಿಹಾಸವನ್ನು ಹೊಂದಿದೆ ಈ ನಮ್ಮ ಕರ್ನಾಟಕ. ದ್ರಾವಿಡ ಭಾಷೆಗಳಲ್ಲಿ ಕನ್ನಡ ಭಾಷೆಗೆ ವಿಶಿಷ್ಟವಾದ ಒಂದು ಸ್ಥಾನವನ್ನು ಹೊಂದಿದೆ ಸ್ನೇಹಿತರೆ. ದ್ರಾವಿಡ ಭಾಷೆಗಳೆಂದರೆ ತಮಿಳು, ಕನ್ನಡ, ತೆಲುಗು, ಮಲಯಾಳಂ ಈ ದ್ರಾವಿಡ ಭಾಷೆಗಳಾಗಿವೆ. ಕರ್ನಾಟಕದ ಪದದ ಅರ್ಥ ಎಂದರೆ ಕರ್ನಾಟಕ ಎಂಬ ಸಂಸ್ಕೃತ ಪದದಿಂದ ಕರ್ನಾಟಕ ಎಂಬ ಕನ್ನಡ ಪದ ಉತ್ಪತ್ತಿಯಾಗಿದೆ ಸ್ನೇಹಿತರೆ. ಇದನ್ನು ಕರ್ನಾಡು ಎಂಬ ದ್ರಾವಿಡ ಪದದಿಂದಲೂ ಕರೆಯುವರು. ಇಲ್ಲಿ ಕರ್ನಾಡನ್ನು ಕರುನಾಡು, ಕಪ್ಪು ಮಣ್ಣಿನ ಪ್ರದೇಶ ಮತ್ತು ಕರ್ನಾಡು ಎತ್ತರವಾದ ನಾಡು ಎಂದು ಸಹ ಕರೆಯುತ್ತೇವೆ. ನಮ್ಮ ನಾಡನ್ನು ಕಮಿತು ನಾಡು ಎಂದರೆ ಸುವಾಸನೆಯ ನಾಡು ಎಂದು ಸಹ ನಾವು ಕರೆಯುತ್ತೇವೆ ಸ್ನೇಹಿತರೆ. ಕರ್ನಾಟಕದಲ್ಲಿ ಪ್ರಾಚೀನತೆ ಕರ್ನಾಟಕದ ಹೆಸರಿನ ಉಲ್ಲೇಖ ಮೊದಲ ಬಾರಿ ಕಂಡುಬಂದು ಮಹಾಭಾರತದ ಸಭಾ ಪರ್ವ ಮತ್ತು ಭೀಷ್ಮ ಪರ್ವದಂತೆ ಹೇಳಬಹುದು. ಪ್ರಾಚೀನ ತಮಿಳಿನ ಮಹಾಕಾವ್ಯಗಳಾದ ತೊಳ್ಕಪಿಯಂ ಮತ್ತು ಶಿಲ್ಪಾಧರಿಕಂ ಮತ್ತು ಪಾಂಡ್ಯರ ದೊರೆ ಸೆಡಯನ್ ಮತ್ತು ಪರಾಂತಕನ ವೆಳ್ಳವಾಕುಡಿ ಶಾಸನಗಳ ಈ ನಾಡಿನ ನೆಲ ಜನರು ಕರ್ನಾಡರು ಮತ್ತು ಕರ್ನಾಡಂಗಲ್ ಮತ್ತು ಕರ್ನಾಡಿರ್ ಎಂಬ ಪದಗಳಿಂದ ಸಹ ಕಂಡುಬಂದಿದೆ ಹೇಳಬಹುದು. ಶಾತವಾಹನರುಗಳ ಶಾಸನದಲ್ಲಿ ಕರ್ನಾಟಕವನ್ನು ಕುಂತಳ ದೇಶ ಎಂದು ಸಹ ಕರೆಯಲಾಗಿದೆ ಸ್ನೇಹಿತರೆ. ಅಲ್ಲದೆ ಶೂದ್ರಕನ, ಮುಚ್ಚಕಟ್ಟಿಕ ಮತ್ತು ವರಮಾಹಿರನ ಬೌದ್ಧ ಸಂಹಿತೆಯ, ರಾಜಶೇಖರನ ಕಾವ್ಯವಂಶ ಮುಂತಾದ ಕೃತಿಗಳು ಕನ್ನಡ ನಾಡಿನ ಉಲ್ಲೇಖವಾಗಿದೆ. ಶಂಭಜೋಶಿ ಎಂಬ ವಿದ್ವಾಂಸ, ಕಣ್ಣ ಮತ್ತು ನಾಥ ಎಂಬ ಎರಡು ಬುಡಕಟ್ಟಿನ ಜನಗಳಿಂದ ಕರ್ನಾಟಕ ಎಂಬ ಹೆಸರು ಉದಯವಾಯಿತಂತೆ ಹೇಳಬಹುದು. ಇಲ್ಲಿ ಕರ್ನಾಟಕದಲ್ಲಿ ಶಾತವಾಹನರು ಯಾವ ರೀತಿ ಆಳ್ವಿಕೆ ಮಾಡ್ತಾರೆ ನೋಡೋ ಬನ್ನಿ. ಮೌರ್ಯರ ನಂತರ ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿದ ಮನೆತನವೇ ಈ ಶಾತವಾಹನ ಮನೆತನ. ಇವರು ಮೌರ್ಯರ ಸಮಾಂತರಾಗಿದ್ದಂದರೆ ಮೌರ್ಯರ ಸಮಕಾಲೀನ ಒಂದು ಮನೆತನ ಅಂತ ಹೇಳಬಹುದು. ಈ ಮನೆತನ ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿದ ಮೊದಲ ಐತಿಹಾಸಿಕ ಮನೆತನವಾಗಿದೆ ಸ್ನೇಹಿತರೆ. ಶಾತವಾಹನರ ಮೂಲ ಅಂದರೆ V.A. ಸ್ಮಿತ್ ಅವರ ರ್ಯಾಪ್ಸನ್, R.G. ಬಂಡ್ರಕರ್ ಅವರ ಶಾತವಾಹನರನ್ನು ಆಂಧ್ರದ ಅಥವಾ ತೆಲುಗು ಮೂಲದವರೆಂದು ಉಲ್ಲೇಖಿಸಲಾಗಿದೆ ಅಂತ ಹೇಳಬಹುದು. ಅಶೋಕನ 12ನೇ ಶಾಸನದಲ್ಲಿ ಶಾತವಾಹನರನ್ನು ಆಂಧ್ರದ ಭೃತ್ಯರು ಅಂತ ಕರೆಯಲಾಗಿದೆ. ಅಶೋಕನ 8ನೇ ಶಾಸನ ಶಾತವಾಹನರು ಆಂಧ್ರದ ಭೃತ್ಯರೆಂದು ಕರೆಯಲಾಗಿದೆ ಅಂದರೆ 12ನೇ ಶಾಸನ ಅಂತ ಹೇಳಬಹುದು. ಈ ಶಾತವಾಹನರ ಸ್ಥಾಪಕ ಶಿವಮೊಗ್ಗ ಅಂತ ಹೇಳ್ತೀವಿ. ಇವನ ರಾಜಧಾನಿ ಪೈಥಾನ ಅಥವಾ ಪ್ರತಿಷ್ಠಾನ ಅಂತ ಹೇಳ್ತೀವಿ ಸ್ನೇಹಿತರೆ. ಇವ ರಾಜ್ಯ ಲಾಂಛನ ವರುಣ ಅಂತ ಹೇಳ್ತೀವಿ. ಭಾಳ ಇಂಪಾರ್ಟೆಂಟ್ ಎಕ್ಸಾಮಿನೇಷನಿಂದ ಶಾತವಾಹನರ ನಾಣ್ಯಗಳ ಸ್ಕಂದ ಪುರಾಣ, ಮೆಗಾಸ್ತನಿಸ್ ಮತ್ತು ಪ್ಲೇನಿಯ ಬರವಣಿಗೆ ಇವರು ಆಂಧ್ರ ಮೂಲದವರೆಂದು ಎಂಬುದನ್ನು ಪುಷ್ಟೀಕರಿಸಲಾಗಿದೆ. KP ಜಸ್ಟಿವಾಲ್, ರಾಯ ಚೌಧರಿ ಮತ್ತು ಡಾಕ್ಟರ್ ಗೋಪಾಲಾಚಾರಿ ಅವರು ಶಾತವಾಹನರನ್ನು ಆಂಧ್ರದವರೆಂದು ಹೇಳುವ ಯಾವ ಆಧಾರವಿಲ್ಲ. ಅವರು ಕರ್ನಾಟಕದವರೇ ಮತ್ತು ಪಶ್ಚಿಮ ಭಾರತ ಮತ್ತು ಮೂಲದವರಾಗಿದ್ದಾರೆ ಎಂದು ಹೇಳಲಾಗಿದೆ. ಇಲ್ಲಿ ಶಾತವಾಹನರ ಸಾಮ್ರಾಜ್ಯದ ಸ್ಥಾಪಕ ಶಿವಮೊಗ್ಗ ಅಂತ ಹೇಳ್ತೀವಿ. ನಾನಘಟ್ಟ ಶಾಸನ ಇವನ್ನು ರಾಯಸಿಂಹ ಎಂದು ವರ್ಣಿಸಿದೆ. ಶಿವಮೊಗ್ಗನನ್ನು ನಾನಘಾಟ್ ಶಾಸನ ಏನೆಂದು ವರ್ಣನೆ ಮಾಡಿದಂಥ ನೇರವಕಾಶಿಂಗ ಹತ್ರ ರಾಯಸಿಂಹ ಎಂದು ವರ್ಣಿಸಿದ ಸ್ನೇಹಿತರೆ. ಜೈನ ಗ್ರಂಥವೊಂದು ಶಾಲಿವಾಹನ ಶಕೆಶಾಹ ಎಂದು ಕರೆದಿದೆ. ಈತ ಪಲ್ಲವ ಮತ್ತು ಕುಂತಳದ ಚೂಟ ರಾಜರೊಂದಿಗೆ ವೈವಾಹಿಕ ಸಂಬಂಧವನ್ನು ಹೊಂದಿದ್ದನೆಂದು ಹೇಳಲಾಗಿದೆ. ಕೃಷ್ಣ ಆನಂತಂದರೆ ಶಿವಮೊಗ್ಗ ನಂತರ ಬರೋಣೆ ಕೃಷ್ಣ ಅಂತ ಹೇಳ್ತೀವಿ. ಈತನು ಕನ್ಹಾ ಎಂದಲೂ ಸಹ ಕರಿತೀವಿ. ಕೃಷ್ಣನ ಏನೆಂದು ಕರಿತೀವಪ್ಪ ಅಂದರೆ ಕನ್ಹಾ ಎಂತಲೂ ಕರೆಯುವರು. ಈತ ತನ್ನ ಸಾಮ್ರಾಜ್ಯ ನಾಶಿಕವರೆಗೂ ವಿಸ್ತರಿಸಿದನು. ಈತ ಏನು ಮಾಡ್ತಾನಪ್ಪ ಅಂದರೆ ಬೌದ್ಧ ಧರ್ಮದಲ್ಲಿ ಆಸಕ್ತಿ ಹೊಂದಿರೋ ಕಾರಣಕ್ಕಾಗಿ ನಾಸಿಕ್ನಲ್ಲಿ ಒಂದು ಬೌದ್ಧ ಗುಹ್ಯಾಲಯವನ್ನು ನಿರ್ಮಾಣ ಮಾಡ್ತಾನೆ ಸ್ನೇಹಿತರೆ. ಈ ಬೌದ್ಧ ಗುಹ್ಯಾಲಯವನ್ನು ನಾಸಿಕ್ನಲ್ಲಿ ಯಾರು ನಿರ್ಮಾಣ ಮಾಡ್ತಾರಪ್ಪ ಅಂದರೆ ಕೃಷ್ಣ ನಿರ್ಮಾಣ ಮಾಡ್ತಾನೆ. ಶಾತವಾಹನರ ಕೃಷ್ಣ ಅಂತ ಹೇಳ್ಬೋದು. ಇಲ್ಲಿ 1ನೇ ಶಾತಕರ್ಣಿ. ಈತನ ಪತ್ನಿ ನಾಗಾನಿಕಳು ಹೊರಡಿಸಿರುವ ನಾನಘಾಟ ಅಥವಾ ಗುಹಾಶಾಸನವು ಇವನ ಸಾಧನೆಗಳನ್ನೇ ಹೇಳುತ್ತದೆ ಸ್ನೇಹಿತರೆ. ಇವನ ಬಿರುದುಗಳನ್ನು ದಕ್ಷಿಣ ಪಥ, ಸಾರ್ವಭೌಮ, ಅಪ್ರತಿಹಾರ ಅಂತ ಹೇಳಬಹುದು. ಈತನ ತನ್ನ ದಿಗ್ವಿಜಯಗಳ ಸ್ಮರಣಾರ್ಥವಾಗಿ 2 ಅಶ್ವಮೇಧ ಯಾಗವನ್ನು ಹಾಗೂ 1 ರಾಜಶ್ವ ಯಾಗಗಳನ್ನು ರಚಿಸಿದನು. ಇವ ನಂತರ 2ನೇ ಶಾತಕರ್ಣಿ ಲಂಬೋದರ, ಅಪಾಲಿಕರು ಆಳಿದರು. ನಂತರ 1ನೇ
ಪುಲುಮಾಯಿ ಆಳ್ವಿಕೆ ನಡೆಸಿದ ಅಂತ ಹೇಳಬಹುದು. ಹಾಲ ಅಂದರೆ ಪ್ರಸಿದ್ಧ ಅಂದರೆ ಇಲ್ಲೊಬ್ಬ ಶಾತವಾಹನರ ಪ್ರಸಿದ್ಧ ಅರಸ ಅಂದರೆ ಹಾಲ ಅಂತ ಹೇಳ್ತೀವಿ. ಈತ ಶಾತವಾಹನರ 17ನೇ ದೊರೆಯಾಗಿದ್ದು ಶಾಂತಿಯುತ ಅರಸನೆಂದೇ ಖ್ಯಾತಿಯಾಗಿದ್ದ. ನೇರ ಪ್ರಶ್ನೆಗಳ ಸ್ನೇಹಿತರೆ, ಶಾತವಾಹನರಲ್ಲಿ ಶಾಂತಿಯುತ ಅರಸ ಯಾರಪ್ಪ ಅಂದರೆ ಹಾಲ ಅಂತ ಹೇಳ್ತೀವಿ. ಸ್ವಂತ ಸಾಹಿತಿಯಾದ ಈತ ಪ್ರಕೃತ ಭಾಷೆಯಲ್ಲಿ ಗತಾಸಪ್ತಸತಿ ಎಂಬ ಕೃತಿಯನ್ನು ಸಹ ರಚನೆ ಮಾಡ್ತಾನೆ. ಗತಾಸಪ್ತಮಿ ಕೃತಿ ಯಾರಂದರೆ ಶಾತವಾಹನ ರಾಜ್ಯ 17ನೇ ರಾಜ್ಯ ಹಾಲನ ಕೃತಿಯಾಗಿದೆ. ಇದು ಪ್ರಕೃತ ಭಾಷೆಯಲ್ಲಿದೆ. ಇದು ಹಲವಾರು ಎಕ್ಸಾಮ್ಗಳಲ್ಲಿ ಸಹ ಕೇಳಿದ ಸ್ನೇಹಿತರೆ. 700 ಶೃಂಗಾರ ಕಾವ್ಯಗಳನ್ನು ಒಳಗೊಂಡಿರುವ ಕೃಷ್ಣ, ಗೌರಿ, ಇಂದ್ರ, ಪಶುಪತಿ ಬಗ್ಗೆ ಮಾಹಿತಿಯನ್ನು ಒಳಗೊಂಡ ಒಂದು ಕೃತಿ ಯಾವುದಪ್ಪ ಅಂದರೆ ಅದೇ ಗತಾಸಪ್ತತಿ ಅಂತ ಹೇಳ್ತೀವಿ. ಈತನ ಆಸ್ಥಾನದ ಕವಿ ಕುಣ್ಯಾಡನು ಪೈಶಾಚಿಕ ಪ್ರಕೃತ ಭಾಷೆಯಲ್ಲಿ ಬೃಹತ್ ಕಥಾ ಎಂಬ ಕೃತಿ ಸಹ, ಸರ್ವವರ್ಮನು ಕಾತಾಂತ್ರ ವ್ಯಾಕರಣ ಕೃತಿ ಸಹ ರಚನೆ ಮಾಡಿದ ಸ್ನೇಹಿತರೆ. ಸರ್ವವರ್ಮನ ಕೃತಿ ಯಾವುದಪ್ಪ ಅಂದರೆ ಕಾತಾಂತ್ರ ವ್ಯಾಕರಣ ಎಂಬ ಕೃತಿ ಸಹ ಇದೆ. ಈತನು ಶಿಲೋನಿನ ಮೇಲೆ ದಾಳಿ ಮಾಡಿ ಅಲ್ಲಿನ ರಾಜಕುಮಾರಿಯನ್ನು ವಿವಾಹವಾದನೆಂದು ಹೇಳಲಾಗಿದೆ. ಗೌತಮಿ ಪುತ್ರ ಶಾತಕರ್ಣಿ. ಶಾತವಾಹನರ ಒಂದು ಪ್ರಸಿದ್ಧ ಅರಸ ಯಾರಪ್ಪ ಅಂದರೆ ಅವನೇ ಗೌತಮ ಪುತ್ರ ಶಾತಕರ್ಣಿ ಅಂತ ಹೇಳ್ತೀವಿ. ಹಾಲ ರಾಜ ನಂತರ ಶಕರು ಪ್ರಬಲರಾದರು. ಆಗ ಶಾತವಾಹನರಿಗೆ ಗ್ರಾಣ ಹಿಡಿದಂತಾಯಿತು. ಆಗ ಕುಂದು ಹೋಗಿದ್ದ ಶಾತವಾಹನ ಸಾಮ್ರಾಜ್ಯವನ್ನು ಇವನು ಮರುಸ್ಥಾಪನೆ ಮಾಡುತ್ತಾನೆ. ಅದಕ್ಕಾಗಿ ಇವ ಪ್ರಸಿದ್ಧ ಅರಸ ಅಂತ ಹೇಳಿದೆವು. ಈತ ಶಾತವಾಹನರಲ್ಲಿ ಅತ್ಯಂತ ಪ್ರಸಿದ್ಧ ಅರಸ ಅಂತ ಹೇಳ್ತೀವಿ. ಶಾತವಾಹನರ 23ನೇ ಅರಸನಾಗಿದ್ದಾನೆ. ಅಂದರೆ ಗೌತಮಿ ಪುತ್ರ ಶಾತಕರ್ಣಿ ಎಷ್ಟನೇ ಅರಸಪ್ಪ ಅಂದರೆ ಶಾತವಾಹನರ 23ನೇ ಅರಸನಾಗಿದ್ದಾನೆ. ಇವನ ತಂದೆ ಶಿವಾಸ್ವಾತಿಕರ್ಣ, ತಾಯಿ ಗೌತಮಿ ಬಾಲಶ್ರೀ. ನೆನಪಿಡಿ ಸ್ನೇಹಿತರೆ, ಗೌತಮಿ ಪುತ್ರ ಶಾತಕರ್ಣಿಯ ತಂದೆ ಯಾರಪ್ಪ ಅಂದರೆ ಶಿವಾಸ್ವಾತಿಕರ್ಣ, ತಾಯಿ ಗೌತಮಿ ಬಾಲಶ್ರೀ. ಗೌತಮಿ ಬಾಲಶ್ರೀ ಹೊರಡಿಸಿದ ನಾಸಿಕ ಪ್ರಶಸ್ತಿ ಶಾಸನ ಹಾಗೂ ಟಾಲೆಮಿಯ ಗೈಡ್ ಟು ಜಿಯೋಗ್ರಫಿ ಕೃತಿಯಲ್ಲಿ ಇವನ ಬಗ್ಗೆ ಸವಿವರವಾಗಿ ಒಳಗೊಂಡಿದೆ. ಇವನ ಗೌತಮಿ ಪುತ್ರ ಶಾತಕರ್ಣಿಯ ಬಿರುದುಗಳು ಜಹಾರತ ವಂಶ ನಿರ್ಮೂಲನ ಅಂದರೆ ಏಕ ಬ್ರಾಹ್ಮಣ, ಶಾತವಾಹನ ಕುಲ ವ್ಯಾಸಂ ಮತ್ತು ಪ್ರತಿಷ್ಠಾಪಕ ಎಂದು ಸಹ ನಾವು ಕರಿತೀವಿ. ಏಕ ಬ್ರಾಹ್ಮಣ ಎಂಬ ಬಿರುದನ್ನು ಪಡೆದ ಗೌತಮಿ ಪುತ್ರ ಶಾತಕರ್ಣಿ ಅಂತ ಹೇಳ್ತೀವಿ. ತ್ರೈಸಮುದ್ರ ತ್ವಯಾಪಿತವಾನ್ ಅಂದರೆ 3 ಸಮುದ್ರಗಳ ನೀರನ್ನು ಕುಡಿದ ಕುದುರೆಯನ್ನು ವಾಹನವಾಗಿ ಪಡೆದವನೆಂದರೆ ಅವನೇ ಗೌತಮಿ ಪುತ್ರ ಶಾತಕರ್ಣಿ. ಸ್ನೇಹಿತರೆ, ತ್ರೈಸಮುದ್ರ ತ್ವಯಾಪಿತ ವಾಹನ ಎಂಬ ಬಿರುದನ್ನು ಪಡೆದ ಅವ್ರು ಯಾರಪ್ಪ ಅಂದರೆ ಇವರೇ ಗೌತಮಿ ಪುತ್ರ ಶಾತಕರ್ಣಿ ಅಂತ ಹೇಳ್ತೀವಿ. ಸೈನಿಕ ಸಾಧನೆಗಳೆಂದರೆ ಗೌತಮಿ ಪುತ್ರ ಶಾತಕರ್ಣಿಯ ಒಂದು ಸೈನಿಕ ಸಾಧನೆಗಳೆಂದರೆ ಶಕರ ಮೇಲೆ ದಾಳಿ ಮಾಡಿ ಶಕರ ರಾಜ್ಯ ನಹಾಪಾಣ ಹಾಗೂ ಅವನ ಅಳಿಯ ವೃಷಾವದತ್ತನ್ನು ಕೊಂದು ಶಾಕಾಹಾರಿ ಎಂಬ ಬಿರುದು ಪಡೆದ ಶಾತವಾಹನದರೆ ಗೌತಮಿ ಪುತ್ರ ಶಾತಕರ್ಣಿ. ಶಕರಿಂದ ಸೌರಾಷ್ಟ್ರ, ಮಹಾರಾಷ್ಟ್ರ ಮಾಳವಾಗಿದ್ದು ಅಲ್ಲದೆ ಶಕರ ನಾಣ್ಯಗಳ ಮೇಲೆ ತನ್ನ ವಿಜಯೋತ್ಸವವನ್ನು ಆಚರಿಸಿದನೆಂದೇ ಹೇಳಲಾಗಿದೆ ಎಂಬ ಮಾಹಿತಿ ಸಹ ನಾಸಿಕ್ನಲ್ಲಿ ದೊರೆತಿರುವ ಶಕರ ನಾಣ್ಯಗಳ ಮೇಲಿನ ಶಾತವಾಹನರ ಪುನರ್ಮುದ್ರೆಗಳಿಂದ ತಿಳಿದು ಬರುತ್ತದೆ. ಸ್ನೇಹಿತರೆ, ಯವನರು ಮತ್ತು ಪಹಲ್ಲವರನ್ನು ಸೋಲಿಸಿದ ಆಡಳಿತಾತ್ಮಕ ಸುಧಾರಣೆ ನಂತರಬಹುದು. ಗೌತಮಿ ಪುತ್ರ ಶಾತಕರ್ಣಿಯ ಆಡಳಿತಾತ್ಮಕ ಸುಧಾರಣೆಗಳು ಗೋವರ್ಧನ ಜಿಲ್ಲೆಯಲ್ಲಿ ಬೆನವಟಕ ಎಂಬ ನಗರವನ್ನೇ ನಿರ್ಮಾಣ ಮತ್ತು ಅಡಿಪಾಯ ಹಾಕಿದ್ದನು. ಜನರಿಗೆ ಹೊರೆಯಾಗುವ ತೆರಿಗೆ ಸಹ ವಿಧಿಸಲಿಲ್ಲ. ಈತ ಹಿಂದೂ ಬ್ರಾಹ್ಮಣನಾಗಿದ್ದರೂ ಸಹ ಪಂಡುಲೇನ ಗುಹಾಲಯವನ್ನು ಬೌದ್ಧ ಸನ್ಯಾಸಿಗಳಿಗೆ ನಿರ್ಮಿಸಿದ ಅಂತ ಹೇಳಬಹುದು. ಕೊನೆಯ ಅವಧಿಯಲ್ಲಿ ಶಕರ 1ನೇ ರುದ್ರಮನ ಮಗಳನ್ನು ಮತ್ತು ತನ್ನ ಪುತ್ರ ವೈಶಿಷ್ಠ ಪುತ್ರ ಪುಲಮಾಯಿಗೆ ವಿವಾಹ ಮಾಡಿಕೊಂಡಿದ್ದ ಅಂತ ಹೇಳ್ಬೋದು. ಮತ್ತು ಪಶ್ಚಿಮ ಅಂದರೆ ವಶಿಷ್ಠ ಪುತ್ರ ಪುಲಮಾಯಿ ಅಂದರೆ ಇವ ನಂತರ ಅಧಿಕಾರಕ್ಕೆ ಬರೋರು ಯಾರಪ್ಪ ಅಂದರೆ ಗೌತಮಿ ಪುತ್ರ ಶಾತಕರ್ಣಿಯ ನಂತರ ಅಧಿಕಾರಕ್ಕೆ ಬರೋದು ವಶಿಷ್ಠ ಪುತ್ರ ಪುಲಮಾಯಿ ಅಂತ ಹೇಳ್ತು. ಈತ ಶಕರ 1ನೇ ರುದ್ರಮನಿಂದ 2ನೇ ಬಾರಿ ಸೋತರೂ ಸಹ ರಕ್ತ ಸಂಬಂಧವಿರುವುದರಿಂದ ಈತನ ಮಗಳನ್ನು ವಿವಾಹವಾಗಿದ್ದ. ಅಂದರೆ ರುದ್ರಮನ ಮಗಳನ್ನು ವಿವಾಹವಾಗಿ ಆಳ್ವಿಕೆ ಯಾವುದೇ ಅಪಾಯವಾಗಲಿಲ್ಲ. ಇವನು ಆಂಧ್ರವನ್ನು ಸೂರಿಸಿ ಆಂಧ್ರ ರಾಜ್ಯ ಎಂದಲೂ ಸಹ ಅಲ್ಲದೆ ದಕ್ಷಿಣ ಪಥೇಶ್ವರನ ವಿರುದ್ಧ ಸಹ ಹೊಂದಿದ್ದನು. ದಕ್ಷಿಣ ಪಥೇಶ್ವರನ ವಿರುದ್ಧ ಹೊಂದಿದ್ದ ಶಾತವಾಹನರೆಂದರೆ ಅವನೇ ವಶಿಷ್ಠ ಪುತ್ರ ಪುಲಮಾಯಿ ಅಂತ ಹೇಳಿದ್ವಿ. ಸ್ನೇಹಿತರೆ, ಈ ವಶಿಷ್ಠ ಪುತ್ರ ಪುಲಮಾಯಿ ನವನಗರ ಎಂಬ ಹೊಸ ನಗರ ನಿರ್ಮಿಸಿ ನವನಗರ ಸ್ವಾಮಿ ಎಂಬ ಬಿರುದು ಸಹ ಧರಿಸಿರುತ್ತಾನೆ. ಅಮರಾವತಿಯಲ್ಲಿ ಬೌದ್ಧ ಸ್ತೂಪವನ್ನು ನಿರ್ಮಾಣ ಮಾಡಿದ್ದ. ಅಮರಾವತಿಯಲ್ಲಿ ಬೌದ್ಧ ಸ್ತೂಪ ನಿರ್ಮಾಣ ಮಾಡಿದೆ ಈ ಪುಲಮಾಯಿ ಅಂತ ಹೇಳ್ತೀವಿ. ಯಜ್ಞಶ್ರೀ ಶಾತಕರ್ಣಿ
ಮೌರ್ಯ ಆಡಳಿತ ಪದ್ಧತಿಯಲ್ಲಿ ಮುಂದುವರಿಸಿದನು, ಅಂದರೆ ಮೌರ್ಯ ಆಡಳಿತ ಪದ್ಧತಿಯನ್ನೇ ಮುಂದುವರಿಸಿರ್ತಾನೆ. ಸ್ನೇಹಿತರೆ, ಮುಂದಿನ ಭಾಗ ನಾವು ಮುಂದೆ ನೋಡೋಣ. ಸ್ನೇಹಿತರೆ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಶಾತವಾಹನರ ಒಂದು ಮುಂದುವರೆದ ಭಾಗ, ಅವರ ಆಡಳಿತ ಮತ್ತು ಮಂತ್ರಿಮಂಡಲ ಯಾವ ರೀತಿ ಇತ್ತು ಅಂತ ನೋಡ್ಕೊಂಡು ಬರೋಣ. ಅದೇ ರೀತಿ ಅವರ ಒಂದು ಕೊನೆಯ ಅರಸ ಯಾರು ಮತ್ತು ಅವರು ಸಾಮಾಜಿಕ ಜೀವನ ಯಾವ ರೀತಿ ಇತ್ತು ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ದಿನದಲ್ಲಿ ಸಿಗೋಣ ಮುಂದಿನ ಕ್ಲಾಸ್.